ಜೀ ಕನ್ನಡದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ 9 ಗಂಟೆಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರಸಾರವಾಗ್ತಿದೆ. ಈ ಶೋಗೆ ಅಮೋಘ ರೆಸ್ಪಾನ್ಸ್ ಕೂಡ ಕೇಳಿ ಬರ್ತಾ ಇದೆ. 10 ಬ್ಯಾಚುಲರ್ಸ್ಗೆ 10 ಸುಂದರಿಯರು ಮೆಂಟರ್ಸ್ ಆಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ವಿಭಿನ್ನ ಕಾನ್ಫೆಸ್ಟ್ನೊಂದಿಗೆ ಪ್ರೇಕ್ಷಕರ ಮುಂದೆ ಬರುತ್ತಿರುವ ಈ ಶೋನಲ್ಲಿ ರಚಿತಾ ರಾಮ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜಡ್ಜಸ್ ಆಗಿದ್ದಾರೆ. ಇದೀಗ ಈ ವಾರ ವೇದಿಕೆ ಮೇಲೆ ರವಿ ಮಾಮನ ಹುಟ್ಟು ಹಬ್ಬವನ್ನ ಭರ್ಜರಿಯಾಗಿ ಆಚರಿಸಲಾಗಿದೆ. ರವಿಚಂದ್ರನ್ ಮೇ 30 64ನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಹೀಗಿರುವಾಗ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಮುಂಚಿತವಾಗಿಯೇ ಕ್ರೇಜಿ ಸ್ಟಾರ್ ಹುಟ್ಟು ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಈ ವೇಳೆ ನಟಿ ಸುಧಾ ರಾಣಿ ಹಾಗೂ ಕನಸಿನ ರಾಣಿ ಮಾಲಾಶ್ರೀ ಅವರು ರವಿಚಂದ್ರನ್ಗೆ ಸ್ಪೆಷಲ್ ಸರ್ಪ್ರೈಸ್ ನೀಡಿದ್ದಾರೆ. ರವಿಚಂದ್ರನ್ ಜೊತೆಯಲ್ಲಿ ಸುಧಾ ರಾಣಿ ಮನೆ ದೇವರು ಸಿನಿಮಾದಲ್ಲಿ ನಟಿಸಿದ್ರು. ಹಾಗೆ ಮಾಲಾಶ್ರೀ ರಾಮಾಚಾರಿಯಲ್ಲಿ ನಾಯಕಿಯಾಗಿದ್ರು. ಈ ಇಬ್ಬರು ನಾಯಕಿಯರು ಭರ್ಜರಿ ಬ್ಯಾಚುಲರ್ ವೇದಿಕೆ ಮೇಲೆ ಕ್ರೇಜಿ ಸ್ಟಾರ್ ಜೊತೆ ಭರ್ಜರಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ರವಿಚಂದ್ರನ್ ಅವರಿಗಾಗಿ ಸ್ಪೆಷಲ್ ಆಗಿ ಹಾಡು ಹಾಡಿದ್ದಾರೆ. ಅವರ ಹಾಡುಗಳಿಗೆ ಭರ್ಜರಿ ಸ್ಟೆಪ್ ಕೂಡ ಹಾಕಿದ್ದಾರೆ. ಒಂದಲ್ಲ ಒಂದು ಸರ್ಪ್ರೈಸ್ ನೀಡುವ ಬ್ಯಾಚುಲರ್ಸ್ ವೇದಿಕೆ ರವಿಚಂದ್ರನ್ ಅವರ ಬರ್ತ್ಡೇಗೆ ವಿಭಿನ್ನವಾಗಿಯೇ ಸರ್ಪ್ರೈಸ್ ನೀಡಿದೆ. ಇನ್ನು ರವಿಚಂದ್ರನ್ ಹುಟ್ಟುಹಬ್ಬಕ್ಕೆ ಜೀ ಕನ್ನಡ ವಿಶೇಷವಾಗಿ ಆಚರಣೆ ಮಾಡಿದೆ. 64ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇರುವ ರವಿಚಂದ್ರನ್ಗೆ 64 ಮಕ್ಕಳಿಂದ ಗಾಯನ ಕೂಡ ಇದೆ. ಕರುನಾಡ ತಾಯಿ ಸದಾ ಚಿನ್ಮಯಿ ಎನ್ನುವ ಹಾಡನ್ನ 64 ಪುಟಾಣಿ ಮಕ್ಕಳು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮುಂದೆ ಹಾಡಿ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ. ಇದು ಕೂಡ ಭರ್ಜರಿ ಬ್ಯಾಚುಲರ್ಸ್ ಶೋನ ಮತ್ತೊಂದು ಹೈಲೈಟ್. ಇದನ್ನೆಲ್ಲ ಕಂಡು ರವಿಚಂದ್ರನ್ ಖುಷಿಯಾಗಿದ್ದಾರೆ. ಈ ವೇಳೆ ತಮ್ಮ ತಂದೆ ತಾಯಿಯನ್ನ ಕೂಡ ರವಿಚಂದ್ರನ್ ನೆನಪಿಸಿಕೊಂಡಿದ್ದಾರೆ. ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡುತ್ತಿದ್ದರೋ ಗೊತ್ತಿಲ್ಲ ಎಂದು ಕ್ರೇಜಿ ಸ್ಟಾರ್ ಹೇಳಿದ್ದಾರೆ.